ಸಾಲುಮರದ ತಿಮ್ಮಕ್ಕನ ಬಗ್ಗೆ ಆಂಧ್ರದ ಡಿಸಿಎಂ ಆಗಿರುವಂತಹ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಭಾವುಕವಾದಂತಹ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ಕರುನಾಡಿನ ಪ್ರೀತಿಯ ಸಾಲುಮರದ ತಿಮ್ಮಕ್ಕ ಏನು ನಿಧನರಾಗಿದ್ದಾರೆ. ಪವನ್ ಕಲ್ಯಾಣ್ ಪೋಸ್ಟ್ ಮಾಡಿರುವಂಥದ್ದು. ಆಂಧ್ರ ಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ಕರುನಾಡಿನ ಪ್ರೀತಿಯ ಸಾಲುಮರದ ತಿಮ್ಮಕ್ಕ ಅವರು ನಿಧನರಾಗಿದ್ದಾರೆ ಹೇಳಿದೆ. ಮರವನ್ನೇ ಮಕ್ಕಳಾಗಿ ಕಂಡ ಹಿರಿಯ ಜೀವ ತಿಮ್ಮಕ್ಕ ಆ ರೀತಿ ಬಡಿಸಿದ್ರು. ಇದರ ಬಗ್ಗೆ ಆಂಧ್ರ ಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ಟ್ವೀಟ್ ಮೂಲಕ ಸಂತಾಪವನ್ನು ಸೂಚಿಸಿರುವಂಥದ್ದು. ಆಂಧ್ರ ಪ್ರದೇಶದಲ್ಲಿ ಪರಿಸರವನ್ನು ರಕ್ಷಿಸುವುದಾಗಿ ಪ್ರತಿಜ್ಞೆ ಮಾಡಿದವರನ್ನು ನಾವು ಒಪ್ಕೊಂತೀವಿ. ಮರಗಳನ್ನು ನಿರ್ದಯವಾಗಿ ಕಡಿದು ಕಾಡುಗಳನ್ನು ನಾಶ ಮಾಡ್ತಿದ್ದಾರೆ ಕೆಲವರು, ಅವರಿಗೆ ನಮ್ಮ ವಿರೋಧವಿದೆ. ಸ್ವಾರ್ಥ ಲಾಭಕ್ಕಾಗಿ ಪರಿಸರ ಸಂಪನ್ಮೂಲಗಳ ನಾಶ ಮಾಡಿದವರನ್ನು ನೋಡಿದ್ದೇವೆ. ಆದರೆ ಇನ್ನೊಂದು ಕಡೆ ಪ್ರಕೃತಿಗೆ ಸಂಪೂರ್ಣ ಸಮರ್ಪಣೆಯಾಗಿದ್ದಂತಹ ವಿನಮ್ರ ವ್ಯಕ್ತಿ ಅಂದರೆ ಇವರು ಅಂತ ಹೇಳಿಕೊಂಡಿದ್ದಾರೆ ಸಾಲುಮರದ ತಿಮ್ಮಕ್ಕ. ಮರಗಳ ತಾಯಿ ಅಂತ ಸರಳವಾಗಿ ಕರೆಯಲ್ಪಡಲಾಗ್ತಾ ಇದೆ ಇವತ್ತು. ಅವರಿಗೆ ನಮ್ಮ ನಮನಗಳು, ಅಂತಿಮ ನಮನ ಅಂತ ಹೇಳಿದೆ. ಗಂಡು ಮಕ್ಕಳು ಅಂತ ಯೋಚನೆ ಮಾಡದೆ ಹಸಿರು ಕುಟುಂಬವನ್ನು ಬೆಳೆಸಲು ಆಯ್ಕೆ ಮಾಡಿಕೊಂಡಿದ್ರು. ಅವರಿಗೆ ಮಕ್ಕಳಿಲ್ಲ ಅಂದರೂ ಕೂಡ ಮರಗಳೇ ಮಕ್ಕಳು ಅಂತ ಅನ್ಕೊಂಡಿದ್ರು. ಶುದ್ಧ ಪ್ರೀತಿ ಮತ್ತು ದೈನಂದಿನ ಒಂದು ಶ್ರಮದಿಂದ ಅವರು ಈ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಜಗತ್ತಿಗೆ ಉಸಿರು ನೀಡುವ ಒಂದು ಮೇಲಾಭರಣಗಳನ್ನು ಉಡುಪುಗಳನ್ನಾಗಿ ತೊಡಿಕೊಂಡಿದ್ದಂಥವರು ಅಂತ ಪವನ್ ಕಲ್ಯಾಣ್ ಟ್ವೀಟನ್ನು ಮಾಡಿರುವಂಥದ್ದು ಈ ಒಂದು ವಿಚಾರವಾಗಿ. ಇಡೀ ಕರ್ನಾಟಕವೇ ಸಾಲುಮರದ ತಿಮ್ಮಕ್ಕ ಅವರ ಒಂದು ನಿಧನಕ್ಕೆ ಸಂತಾಪವನ್ನು ಸೂಚಿಸಿತ್ತು. ಈಗ ಆಂಧ್ರ ಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಟ್ವೀಟ್ ಮಾಡುವ ಮೂಲಕ. ಮರಗಳನ್ನೇ ಮಕ್ಕಳಾಗಿ ನೋಡಿಕೊಂಡು ಬೆಳೆಸಿದಂತಹ ಮಹಾತಾಯಿ ಏನಿದ್ದಾರೆ ಅವರಿಗೆ ನಮ್ಮ ಅಂತಿಮ ನಮನ ಅಂತ ಹೇಳ್ತೇವೆ. ಯಾಕಂದರೆ ನಾವು ಅನೇಕ ಜನರನ್ನು ನೋಡ್ತೀವಿ, ಅವರ ಒಂದು ಸ್ವಾರ್ಥಕ್ಕಾಗಿ ಮರಗಳನ್ನು ಕಡಿದು ಹಾಳು ಮಾಡುವಂತಹ ಜನರನ್ನು ನೋಡ್ತೀವಿ. ಆದರೆ ಅಂತಹ ಒಂದು ಜನರ ನಡುವೆ ಒಬ್ಬ ವ್ಯಕ್ತಿ ಇರ್ತಾರೆ, ಅವರೇ ಸಾಲುಮರದ ತಿಮ್ಮಕ್ಕ ಅವರು. ಮರಗಳನ್ನು ಮಕ್ಕಳಂತೆ ಪ್ರೀತಿಸಿದವರು, ಇಡೀ ನಾಡಿಗೆ ಹಸಿರನ್ನೇ ಉಸಿರಾಗಿಸಿಕೊಂಡಿದ್ದೀನಿ ಅಂತ ತೋರಿಸಿಕೊಟ್ಟವರು, ಸಮಾಜ ಸೇವೆಯನ್ನು ಈ ರೀತಿಯಾಗಿ ಮಾಡಿದವರು. ಇಂತಹವರು ಬೇಕು. ಇಂಥವರ ಒಂದು ನಿಧಾನ ಎಲ್ಲರಿಗೂ ಕೂಡ ನಿಜಕ್ಕೂ ಕೂಡ ನೋವನ್ನು ಕೊಟ್ಟಿದೆ. ಅದೇ ರೀತಿಯಾಗಿ ನಮಗೂ ಕೂಡ ಅನ್ನುವಂತಹ ರೀತಿಯಲ್ಲಿ ಪವನ್ ಕಲ್ಯಾಣ್ ಟ್ವೀಟ್ ಮಾಡಿರುವಂಥದ್ದು. ಎಲ್ಲ ಕಡೆ ನಾವು ನೋಡ್ತೀವಿ, ಮರಗಳನ್ನು ಹಾಳು ಮಾಡೋ ವ್ಯಕ್ತಿಗಳನ್ನು ನೋಡ್ತೀವಿ. ಬೆಳೆಸ್ರಿ ಅಂತ ಯಾರೂ ಬೆಳೆಸಲ್ಲ. ಆದರೆ ಈ ರೀತಿಯಾಗಿ ಮರಗಳನ್ನು ಬೆಳೆಸಿದಂತಹ ಮರಗಳ ತಾಯಿ ಏನಿದ್ದಾರೆ ಅವರನ್ನು ಮರಗಳ ತಾಯಿ ಅಂತಲೇ ನಾವು ಸರಳವಾಗಿ ಕರಿತೀವಿ, ವೃಕ್ಷ ಮಾತೆ ಅಂತೀವಿ. ಈ ರೀತಿಯ ಅಮ್ಮ ಒಬ್ಬರು ಏನು ನಿಧನರಾಗಿದ್ದಾರೆ, ನಿಜಕ್ಕೂ ಕೂಡ ನಮಗೂ ಕೂಡ ನೋವಾಗಿದೆ, ಬೇಜಾರಾಗಿದೆ. ಅದಕ್ಕೆ ನಮ್ಮ ಸಂತಾಪ ಅಂತ ಹೇಳಿ ಪವನ್ ಕಲ್ಯಾಣ್ ಟ್ವೀಟ್ ಮಾಡಿರುವಂಥದ್ದು ಸಾಲುಮರದ ತಿಮ್ಮಕ್ಕ ಅವರ ಒಂದು ವಿಚಾರವಾಗಿ, ಅವರ ನಿಧನದ ವಿಚಾರವಾಗಿ. ನಿಜಕ್ಕೂ ಕೂಡ ಇವತ್ತು ಸಾಲುಮರದ ತಿಮ್ಮಕ್ಕ ಅವರ ಒಂದು ಅಂತಿಮ ಒಂದು ಕ್ರಿಯೆ ಕೂಡ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇವರಿಗೆ ಪವನ್ ಕಲ್ಯಾಣ್ ಟ್ವೀಟ್ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ ಆಂಧ್ರ ಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.